itu jualan itu agak sulit lah. Yang belum sana? Oh. ಅಂಬೇಡ್ಕರ್ ಅವರಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಗೆ ನೀವು ಹೋಗಿ ಅವ್ರಿಗೆ ಕೊಡೋದಂತನ ನಾವು ಅವರಿಗೆ ನೇರವಾಗಿ ಮನವಿ ಕೊಟ್ಟರೆ ನಮ್ಮ ಸಮಸ್ಯೆ ಏನಿದೆ ಅಂತ ಅವ್ರಿಗೆ ಆಲೋಚನೆ ಮಾಡೋಕ್ಕಾಗ್ತದೆ ಅಂತ ನಮ್ಮದು ಹೋರಾಟಗಾರರ ಸಮಸ್ಯೆ ಯಾವ ರೀತಿಯಾಗಿದೆ ಅಂದರೆ ಹೆಂಗೋ ಬರ್ತಾರೆ ಹೆಂಗೋ ಇಲ್ಲ, ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದೀರಿ. ಜಿಲ್ಲಾಡಳಿತ ನನಗೆ ಗುರುತಿದ್ದ ಪ್ರಕಾರ ನೀವು ತಾಳ್ಮೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಇದು ಆ್ಯಕ್ಚುಲ್ ನನ್ನ ಮನೆಯದು ಯಾವುದರದ್ದು ಇದು ಅಲ್ಲ, ಇದು ಯಾವುದೋ ಒಂದು ಸಾಮಾಜಿಕ ಒಂದು ಹೋರಾಟ ಮುಖಾಂತರ ಬಂದಾಗ ಜಿಲ್ಲಾಧಿಕಾರಿಗಳು ಒಂದು 2 ನಿಮಿಷ ಬಂದು ನಮ್ಮ ಮನವಿ ಸ್ಪಂದಿಸಲ್ಲ ಅಂದ್ರೆ ಅವ್ರು ಜಿಲ್ಲಾಡಳಿತ ಅದಕ್ಕೆ ಇಂಡಿವಿಜುವಲ್ ಬಂತಂತಂದ್ರೆ ನಾನೇ ಹೋಗಿ ಮೇಡಮ್ಗೂ ತಿಳಿಸ್ತಾ ಇದ್ದೀವಿ. ಜನರಲ್ ಸ್ಟೇಟು ನ್ಯಾಷನಲ್ದು ಬಂತು ಅಂತಂದ್ರೆ ಇವತ್ತಿನ ದಿವಸ ಎಲ್ಲ ಮಾರನೇ ದಿವಸ ಕಳಿಸ್ತಾ ಇದ್ದೀವಿ. ನನಗೆ ಸರ್ ಜಿಲ್ಲಾಧಿಕಾರಿಗಳು ಬಂದರೆ ನಾವು ಅವರಿಗೊಂದು ಅವ್ರ ಗಮನ ಸೆಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಭಟನೆ ಮಾಡ್ಕೊತಾ ಬಂದೀವಿ. ನಾವು ಸುಮಾರು ನಾವು ಕೊಡ್ತಾ ಇದ್ದೀವಿ ಲೆಟ್ರು, ನಿಷ್ಕಾಳಜಿ ವಹಿಸ್ತಾರೆ ಅಂದರೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ವಿರುದ್ಧನೇ ನಾವು ಹೋರಾಟ ಮಾಡಬೇಕಾಗ್ತದೆ. ಇದರಲ್ಲಿ ವಿಷಯ ಏನಿದೆ ನಾನೇ ಹೋಗಿ ಮೇಡಮ್ ತಿಳಿಸ್ತೀನಿ, ಅಲ್ಲಿ ಏನು ಡೈರೆಕ್ಷನ್ ಬರುತ್ತೆ ಅದ್ರ ಪ್ರಕಾರ ಗ್ರಾಮ ಜಾರಿಗೆ ಇನ್ನೂ ಮಾಹಿತಿ ಕೊಡ್ತೀನಿ. ಎರಡನೇದು ಯಾವುದೂ ನಿಮ್ಮ ಜಿಲ್ಲಾಡಳಿತದಿಂದ ಹಿಂಬರ ಬರ್ತಾ ಇಲ್ಲ, ಇದು ಭೀ ನೆನಪಿರಲಿ. ನಾವು ನಿಮ್ಮ ವಿರುದ್ಧ ಯಾಕೆ ಅಲ್ಲತ್ತೀವಿ ಇವತ್ತಂದರೆ ಹಿಂಬರ ಬರಬೇಕು. ನಮಗೆ ಏನಾರ ಅದು ರಿಸಲ್ಟ್ ನೀವು ಏನು ಮಾಡತ್ತೀರಿ ಅಂತಾರ ಬರಬೇಕಲ್ಲ, ಒಂದು ಹಿಂಬರ ಬರಲ್ಲ. ಜಿಲ್ಲಾಡಳಿತ ಎಷ್ಟು ನಿಷ್ಕಾಳಜಿ ವಹಿಸ್ತಾರೆ. ನಾನು ಸೈನ್ ಮಾಡ್ತಾ ಇದ್ದೀನಿ, ಈಗ ನಾ ಸೈನ್ ಮಾಡಿ ಕೆಳಗಡೆ ಯಾರು ಮೆಮೊರಂಡಮ್ ಕೊಡ್ತಾ ಇದ್ದಾರೆ ಕಾಪಿನೂ ಕೂಡ ಹಾಕ್ತಾ ಇದ್ದಾರೆ, ಅದಕ್ಕೂ ಕೂಡ ಅಡ್ರೆಸ್ ಮಾಡ್ತಾ ಇದ್ದಾರೆ. ನಾನು ಲೋಕಲ್ ಆಡಿಟ್ ಆಫೀಸರು ವಿಷ್ಣು ಅನ್ನೋರ ಬಗ್ಗೆ ನಾನು ಅವರಿಗೆ DC ಅವರಿಗೆ ನಾನು ಭೇಟಿಯಾಗಿ ಮನವಿ ಕೊಡ್ತೀನಿ. ಅದು ಇನ್ನೂ ರಿಪ್ಲೈ ಇಲ್ಲ, ಒಂದು 15-15 ದಿವಸ ಆಯಿತು. ಸೊ ಅವರು ನಮಗೆ ಹಿಂಬರ ಕೊಡ್ತಾ ಇದ್ದಾರೆ. ಆ ವಿಷ್ಣು ಅನ್ನೋ ಒಂದು ಎಲ್ಲನೇ ಮತ್ತು ನಾನು ಇದು ಹಚ್ಕೊಟ್ಟಿಲ್ಲ, ನಾನು ಅದು ಕೂಡ ಕೊಟ್ಟಿಲ್ಲ. ಮತ್ತು ನಮಗೆ ಹಿಂಬರ ಯಾವ್ದು ಬರ್ತಾ ಇದೆ, ಯಾವ್ದು ಕೊಟ್ಟಿದ್ದಾರೆ ನನಗೆ ಮುಟ್ಟಬೇಕಲ್ಲ. ನೀವು ಆಫೀಸಲ್ಲಿ 30 ಜನವರಿ 2023 ಅಲ್ಕಿದ್ ಪುರಭವನಕ್ಕೆ ಅಂಬೇಡ್ಕರ್ ಹೆಸರು ಇಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಪತ್ರ ಕೊಟ್ಟಿದ್ದರು. ಡೈರೆಕ್ಟ್ ನಿಮ್ಮ ಆಫೀಸ್ಗೆ ಒಂದು ಅಡ್ರೆಸ್ಸಿಂಗ್ ಆಗಿತ್ತು, ನಮ್ಮ ಅಡ್ರೆಸ್ಸಿಗೆ ನನಗೊಂದು ಅಡ್ರೆಸ್ಸಿಂಗ್ ಆಗಿತ್ತು. ನಿಮ್ಮ ಆಫೀಸ್ಗೆ ಬಂದು ಇಲ್ಲಿವರೆಗೆ ಸುಮಾರು ಏನಪ್ಪ ಅಂತಂದ್ರೆ 8-9 ತಿಂಗಳಾಯ್ತು ಪತ್ರ. ಇಲ್ಲಿವರೆಗೆ ಅದ್ರದ್ದು ಏನೂ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಏನಾಗಬೇಕಂತೇಳಿ ಇಲ್ಲಿವರೆಗಿಲ್ಲ. ನಿಮಗೆ ಏನಾಗ್ಯದ ಅಂತಂದ್ರೆ ಅದು ದಲಿತರದೊಂದು ಯಾವುದೇ ಒಂದು CM ಕೊಟ್ಟರು ಆಗ್ತಿಲ್ಲ. ಇರಲಿ, ಈಗ ನಾವು ಬಗ್ಗೆ ಮಾತಾಡಿ ಸರ್, ನಮ್ಗೆ ಪೌರ ಆಯುಕ್ತರು ಏನಿದ್ದಾರೆ, ನಗರಸಭೆಯವರು ಅಮಾನತುಗೊಳಿಸಬೇಕು ಅಂತ ಮನವಿ ಇದೆ. ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಚಿವರಿಗೆ ಅಂತ ನಾವು ಮಾಡಿದ್ದೀವಿ ಅಡ್ರೆಸ್. ಇದು ಇವತ್ತು ಒಂದಿನ ನಾವು ಏನೋ ಎಕ್ಸ್ಕ್ಯೂಸ್ ಮೀಟಿಂಗಲ್ಲಿದ್ದಾರೆ ಅಂತ ನಾವೆಲ್ಲೋ ಚಲೋ ಅಂತ ನಾವು ಬಿಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಮು ಅವ್ರಿಗೆ ಇನ್ಸ್ಟ್ರಕ್ಷನ್ ಮಾಡಿರಿ, ಯಾವುದೇ ಸಭೆ ಕರೀತಾ ಇಲ್ಲ ದಲಿತರ ಬಗ್ಗೆ. ಅವ್ರು ಏನು ತಿಳ್ಕೊತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಸರ್. ನಾವು ರೋಡಿಗಳದ್ದು ಅವ್ರ ಖಿಲಾಫ್ ನಾವು ಮಾಡಬೇಕಾಗ್ತದೆ. ಇದು ಎಚ್ಚರ ಅಂತ ಹೇಳಿ, ಇದು ಉಮೇಶ್ ಕುಮಾರ್ ಸವರಳಿಕೆ ಎಚ್ಚರ ಇದು ತಮ್ಮ ಮುಖಾಂತರ ಮನೆ ಕೊಡ್ತಾ ಇದ್ದೀವಿ. ಇದು ಮನೆ ಹೋಗ್ಬೋದು ಹೋದ್ರಿ ಸರ್ ನೋಡಿ ಸರ್
ಈ ಪೌರಾಯುಕ್ತರಾದಂಥ ಅಧಿಕಾರಿಯನ್ನ ಕೂಡಲೇ ಅಮಾನತುಗೊಳಿಸಬೇಕು ಅಂತ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಹಳ ತೀವ್ರವಾಗಿ ಒಂದು ಪ್ರತಿಭಟನೆ ಮೂಲಕ ಒಂದು ಮಂತ್ರಿಯವರಿಗೆ, ಪೌರಾಡಳಿತ ಮಂತ್ರಿಗೆ ಮನವಿ ಮಾಡಿದ್ದೇವೆ. ಯಾಕಂದರೆ ಇವರು ಒಂದು ಭ್ರಷ್ಟದ ಅಧಿಕಾರಿ, ಒಂದು ಭ್ರಷ್ಟತೆಯಲ್ಲಿ ತುಳುಕಿ ತೇಲಾಡ್ತಾ ಇರೋಂಥ ನಾಲಾಯಕ ಅಧಿಕಾರಿಯನ್ನು ಕೂಡಲೇ ಅಮಾನತಾಗಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ನಾವು ನೋಡ್ತಾ ಬರ್ತಾ ಇದ್ದೀವಿ, ಸುಮಾರು ಇವರು ಬಂದಾಗಿನಿಂದ ಯಾವುದೇ ಒಂದು ಕ್ಷೇಮಾಭಿವೃದ್ಧಿಯಲ್ಲಿ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರಿ ಮಾಡ್ತಕ್ಕಂಥ ಒಂದು ಲೇಬರ್ಸ್ಗಳ ಒಂದು ಸ್ಯಾಲ್ರಿ ಕೂಡ 6-8 ತಿಂಗಳು ಕಾಯಬೇಕಂತ ಪರಿಸ್ಥಿತಿ ಬಂದಿದೆ. ಅದ್ರ ಜೊತೆಗೆ ಒಂದು ಟೆಂಡರ್ ವಿಷಯ ಅಂತ ಬಂದಾಗ ಸುಮಾರು ವರ್ಷದಿಂದ 6-7 ವರ್ಷದಿಂದ ಯಾವುದೇ ಮಳಿಗೆಗಳ ಟೆಂಡರ್ ಆಗಿಲ್ಲ. ಕೇಳಕ್ಕೆ ಹೋದಾಗ ಹಾರಿಕೆವಾದಂಥ ಉತ್ತರ ಕೊಡ್ತಾರೆ. ಇಂಥ ನಾಲಾಯಕ ಅಧಿಕಾರಿಗಳ ಯಾರ ಜವಾಬ್ದಾರಿ ಇದೆ? ಜನರ ಸಮಸ್ಯೆ, ಜನರ ಭಾವನೆ ಜೊತೆ ಇವರೇನು ಚೆಲ್ಲಾಟ ಆಡ್ತಾ ಇದ್ದಾರಲ್ಲ, ಇಂಥ ಅಧಿಕಾರಿಗಳಿಗೆ ಜನ ಪಾಠ ಕಲಿಸಬೇಕಾಗ್ತದೆ. ಅದ್ರ ಕಡೆಯಿಂದ ಇವತ್ತು ಅವರಿಗೆ ಅಮಾನತು ಮಾಡದೇ ಇದ್ದ ಪಕ್ಷದಲ್ಲಿ ನಾವುಗಳು ಬೀದಿಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಯಾಕಂದರೆ ಇವತ್ತು STP ISB ಯೋಜನೆಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಂದರೂ ಒಂದೇ ಫಲಾನುಭವಿ ಕರೆಕ್ಟಾಗಿ ಬಳಕೆ ಆಗಲ್ಲ. ಇವೆಲ್ಲ ಯಾರು ಹೊಣೆಯರು? ಇವನು ಅಧಿಕಾರಿ ಹೊಣೆ ಆಗಿರ್ತಾನೆ. ಇವನಿಗೆ ಕೇಳಕ್ಕೆ ಹೋದಾಗ ನನ್ನ ಹಿಂದೆ ಇನ್ಫ್ಲುಯೆನ್ಸ್ ಇದೆ ಅಂತಕ್ಕಂಥದ್ದು ಒಂದು ಮಾತಾಡ್ತಾನೆ. ಇದು ತಪ್ಪಾಗಿರ್ತದೆ. ಜನಸಾಮಾನ್ಯರ ಒಂದು ನೋವನ್ನು, ಜನಸಾಮಾನ್ಯರ ಕೂಗನ್ನು ಇವನು ಕೇಳಬೇಕು. ಕೇಳಿದಾಗ ಮಾತ್ರ ಅಧಿಕಾರಿ ಅಂತ ನಾವು ಸ್ಪಂದಿಸಬೇಕಾಗ್ತದೆ. ಎರಡನೇದು, ನಾವು ಸುಮಾರು ಸಲ ಹೇಳ್ಕೊತಾ ಬರ್ತಾ ಇದ್ದಿದ್ದೆವು. ಏನಪ್ಪ ಅಂದರೆ ಇವತ್ತು SCP TSP ಏನು ಕಾಮಗಾರಿ ಇದ್ದಾವೆ, ಅವು ಅಭಿವೃದ್ಧಿ ಕಾಮಗಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಣಿಯಲಾಗಬೇಕು ಅಂತ ಇರ್ತದೆ ಸರ್ಕಾರದ ನಿಯಮ. ಆದರೆ ಇವರು ಯಾರು ಸರ್ಕಾರದೋ ಜಿಲ್ಲಾಡಳಿತದೋ ಮಂತ್ರಿಗಳ ಕೈಗೊಂಬೆಯಾಗಿ ಇವರು ಯಾವ ರೀತಿ ಮಾಡ್ತಾರೆ, ಜನಸಾಮಾನ್ಯರ ದುಡ್ಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಣಿ ಬಿಟ್ಟು ಸಾಮಾನ್ಯ ಓಣಿಗಳಲ್ಲಿ ಮಾಡಿದ ಉದಾಹರಣೆ ಡಾಕ್ಯುಮೆಂಟ್ಸ್ ನಮ್ಮಲ್ಲಿದ್ದಾವೆ. ಇವನ್ನೆಲ್ಲ ಪರಿಗಣಿಸಿ ನೀವು ಮುಂದೆ ಬರೋ ದಿನದಲ್ಲಿ ಎಲ್ಲ ಸರಿಪಡಿಸ್ಕೊಂಡು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಅಮಾನತು ಆದೇಶವನ್ನು ಹೊರಡಿಸಿ ನಮ್ಮ ಹೋರಾಟಗಾರರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಇವತ್ತು ಈ ಮನವಿ ಮುಖಾಂತರ, ಮೀಡಿಯಾ ಮುಖಾಂತರ ನಾನು ಒತ್ತಾಯಿಸ್ತೇನೆ. ಉಮೇಶ್ ಕುಮಾರ್ ಸೊರಳ್ಳಿಕರ್, ವಿಭಾಗೀಯ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ.